ಹಾಯ್ ಹಲೋ ಯೂಟ್ಯೂಬ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ, 6 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಮತ್ತು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ನನ್ನ ಒಂದು ಔಟ್ಫಿಟ್ ಹೇಗಿದೆ ಕಾಮೆಂಟ್ ಮಾಡಿ. ನಮ್ಮ ಮಮ್ಮಿದು ಅದೇ ಸೀರೆ. ಬೆಳಿಗ್ಗೆ ಎದ್ದು ಟ್ರಾವೆಲ್ ಮಾಡೋದಂದರೆ ನನಗಂತೂ ಇಷ್ಟ ಆಗಲ್ಲ ಗೈಸ್. ನನಗೆ ಬೆಳಿಗ್ಗೆ ಆ ಥರ ಅಂದರೆ ಮಲ್ಕೊಂಡು ಜಾಲಿಯಾಗಿರಬೇಕು. ಆನ್ ದ ವೇ ಹೋಗ್ಬೇಕಾದ್ರೇ ಬೆಳಿಗ್ಗೆನೇ ಟಿಫನ್ ತಿಂದೆ. ಇನ್ನೊಂದೇನಪ್ಪ ಅಂದರೆ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಹೊಟ್ಟೆ ತುಂಬಿರಬೇಕು ಗೈಸ್. ನಿಜವಾಗ್ಲೂ ಇಲ್ಲ ಅಂತಂದರೆ ನನಗೆ ವಾಮಿಟ್ ಮಾಡೋ ಥರ ಆಗಿಬಿಡುತ್ತೆ, ವಾಮಿಟ್ ಮಾಡಿಬಿಡ್ತೀನಿ. ಸೊ ನಿಮಗೂ ಅದೇ ಥರನ ಕಾಮೆಂಟ್ ಮಾಡಿ. ಕೆಲವೊಬ್ರಿಗೆ ತಿಂದರೆ ಆಗಲ್ಲ, ಕೆಲವೊಬ್ರು ತಿಂದಿಲ್ಲ ಅಂದರೆ ಆಗಲ್ಲ. ಸೊ ನಾನು ತಿಂದಿಲ್ಲ ಅಂದರೆ ಆಗಲ್ಲ, ನನಗೆ ಚೆನ್ನಾಗಿ ಹೊಟ್ಟೆ ತುಂಬ ಫುಲ್ಲಾಗಿ ಮಧ್ಯ ಮಧ್ಯೆ ತಿಂತಾ ಕುಡ್ಕೊಂಡು ಏನಾದರೂ ಹೋಗ್ತಾ ಇರಬೇಕು. ಆನ್ ದ ವೇ ಜ್ಯೂಸು ಕೂಡ ಇತ್ತು, ಕುಡ್ಕೊಂಡು ಮತ್ತು ನಮ್ಮಮ್ಮಗೆ ಇನ್ನೂ ತಿಂದಿಲ್ಲ, ನಮ್ಮಮ್ಮನಿಗೆ ಆಗೋದಿಲ್ಲ, ವಾಮಿಟ್ ಆಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟು ಚಾಮರಾಜನಗರಕ್ಕೆ ಬಂದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಏನೇನೋ ಅದು ಇದು ಏನೇನೋ ತೊಗೋಬೇಕಾಗಿತ್ತು ಅಂತಂದ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡಿದ್ದು ಗೈಸ್. ಎಲ್ಲರ ಮನೆಗೂ ಹೂವು ಅದು ಇದು ಅಂತ ಎಲ್ಲ ತೊಗೊಂಡ್ವಿ. ನೋಡ್ಬೋದು ಲಾಸ್ಟಲ್ಲಿ ನೋಡಿ ನಮ್ಮಮ್ಮ 1,500 ರೂಪಾಯಿಗೆ ಬೇಕ್ರಿಯಲ್ಲಿ ತಿಂಡಿ ತೊಗೊಂಡಿರೋದು ನೋಡ್ಬೋದು, ಎಷ್ಟೊಂದು ತೊಗೊಂಡಿದ್ದಾರೆ ಅಂತ. ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ವಿಡಿಯೋ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಮಾಡಿಕೊಂಡ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ನೆಕ್ಸ್ಟು ನಮ್ಮೂರಿಗೆ ಹೋಗೋದು. ಅಂದರೆ ಯಾಕೆ ಅಂತಂದರೆ ಅಷ್ಟು ಇಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ಲು, ವ್ಲಾಗೆಲ್ಲ ಮಾಡಿ ಅಭ್ಯಾಸ ಅಲ್ವಲ್ಲ, ಸೊ ಅದರಿಂದ. ಫಸ್ಟು ನಮ್ಮ ದೊಡ್ಡಮ್ಮ ಮನೆಗೆ ಬಂದು ಅಲ್ಲಿ ನೋಡಿಕೊಂಡು ಮನೇಲಿ ಊಟ ತಿಂದ್ಕೊಂಡು ಅದಾದಮೇಲೆ ನೆಕ್ಸ್ಟು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಮ್ಮ ಚಾಮರಾಜನಗರ ಕಡೆ ನಮ್ಮ ಅಪ್ಪನೂರಿರೋದು, ನಂಜನಗೂಡು ಕಡೆ ನಮ್ಮ ಅಮ್ಮನೂರಿರೋದು. ನಾವು ಜಾಸ್ತಿ ನಮ್ಮ ಪಪ್ಪ ಊರಲ್ಲಿ ಇರಲಿಲ್ಲ ಗೈಸ್, ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇದ್ದಿದ್ದು. ಅಮ್ಮಮ್ಮ ಅಂದರೆ ಒಂದು 10 ನಿಮಿಷ, ಅದಕ್ಕೆ ನಾನು ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಆಮೇಲೆ ಕೌಶಿಕ್ ಬೇರೆ ಕಾರಲ್ಲಿ ಇಟ್ಬಿಟ್ಟಿದ್ದೆ, ಆಮೇಲೆ ನೋಡ್ಕೊಂಡೆ. ನೋಡ್ಲೇಬೇಕಲ್ವ, ಬಂದ್ಮೇಲೆ ನೋಡ್ಕೊಂಡು ಹೋಗಲೇಬೇಕು. ಅದೇ ಎಲ್ಲ ಮನೆ ಐತಲ್ಲ, ಅದು ಒಂದು ಅಮ್ಮ ನುಗ್ತಲ್ಲ ಒಳಗಡೆ, ಅದೆಲ್ಲ ಹಳೆ ಮನೆ. ನಮ್ಮ ಮನೆ ನೋಡು, ಅದೇ ಗಂಡನ ಮನೆ ನೋಡು. ಮಹದೇಶ್ವರನ ಬೆಟ್ಟಕ್ಕೆ ಏನಕ್ಕೆ ಹೋಗೋದು, ಮಹದೇಶ್ವರನ ದೇವ್ರು ನೋಡಿಲಿ. ಇದೇ ಮಹದೇಶ್ವರನ ದೇವರು ಕೂತ್ಕೊತಿದ್ದು ಫಸ್ಟು. ಹೌದು, ಇಲ್ಲಿ ಕೆರ ಇತ್ತಂತ, ಮುಟ್ಟನ್ ಬಟನ್ ಅಂತ ಹೋಗ್ಬಿಟ್ಟು ಹಾರಿಸ್ಬಿಟ್ಟಾಗ ಸ್ಟ್ರೈಟ್ ಅಲ್ಲೋಗಿದ್ದಂತ ಮಹದೇಶ್ವರ ಬೆಟ್ಟಕ್ಕೆ. ಇಲ್ಲಿ ನಮ್ಮೂರಿಂದ ಘಟೋಡಿಯಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿರೋದ. ನಿಜ ನಂಬೋದಾ? ಇಲ್ಲಿಂದ ಅದೆಲ್ಲೋ ಅಲ್ಲಿ ಅದೆಲ್ಲೋ ಅಲ್ಲಿ ಹೋಗಿದ್ ಮಾಡಿದ್ದಂತ. ಅಲ್ಲಿ ಬಂಡಿ ಊರಿ ಅಲ್ಲೇ ಹೋಗಿ ಎದ್ದಿದ್ದ ಇದು ಮಾಡಿದ್ದು. ಹೇಳ್ತಾರಪ್ಪ ಏನಕ್ಕೆ ಗೊತ್ತಿದೆ. ನಿಜವಾಗ್ಲೂ ಫ್ರೆಂಡ್ಸ್ ಒಂಥರ ವೆದರ್ ಮಾತ್ರ ಸಖತ್ತಾಗಿತ್ತು. ಬಟ್ ಇನ್ನೊಂದೇನಂದ್ರೆ ಊರ್ ಕಡೆ ಜಾಸ್ತಿ ಬಿಸಿಲು ಅನಿಸ್ತಾ ಇತ್ತು. ಚೆನ್ನಾಗಿತ್ತು. ಮಹದೇಶ್ವರ ಅಲ್ಲ ಇದು, ಹೆಸರೇ ಮರ್ತೋಗ್ಬಿಟ್ಟದಕ್ಕವ. ಆಮೇಲೆ ನಮ್ಮ ತಾತನ ಮನೆಗೆ ಬಂದ್ವಿ. ನಮ್ಮ ತಾತನ ಮನೆ ಅಂತೂ ಫುಲ್ ಮೆಸ್ಸಿಯಾಗಿತ್ತು. ಒಂದು ಸ್ವಲ್ಪ ಆಲ್ಟ್ರೇಷನ್ ಇದೆ, ಬಟ್ ಸದ್ಯಕ್ಕೆ ಮಾಡಿಸೋ ಇದಿಲ್ಲ. ಆಮೇಲೆ ನುಗ್ಗೆ ಸೊಪ್ಪಿತ್ತು ಅಂತ ನಮ್ಮಮ್ಮ ನುಗ್ಗೆ ಸೊಪ್ಪೆಲ್ಲ ಕಿತ್ಕೋತಾ ಇದ್ರು, ಎಳೆದು ನಮ್ಮ ಗಿಡದ್ದೇನೆ. ನೀಲಕ್ಕ ಆಮೇಲೆ ನಮ್ಮ ಪಕ್ಕದ ಮನೆ ನೀಲಕ್ಕ ನನಗೆ ಪರಂಗಿ ಹಣ್ಣು ಕೊಟ್ಟರು, ಅಂದ ಇಸ್ಕೊಂಡು ಬಂದ್ವಿ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ, ನಮ್ಮ ತಾತ ತೀರೋದಾಗ ಅಲ್ಲೇ ನಮ್ಮ ತಾತನ ಸುಟ್ಟಾಕಿದ್ದು. ಒಂಥರ ಒಂಥರ ಬೇಜಾರಾಗ್ಬಿಡ್ತು. ಅಣ್ಣಂಗೆ ಕೊಡು ಕೌಶಿ, ಬೋಂಡೆ ಎತ್ತು ಕೊಡವ. ಕೌಶಿ ಬೋಂಡೆ ಎತ್ತು ಕೊಡು ಮಗನೆ. ಅಲ್ಲಿ ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಮನೆ, ಆಮೇಲೆ ಮತ್ತೆ ಇನ್ನೊಂದು ಮನೆಗೆ ಬಂದ್ವಿ.
ಆಮೇಲೆ ನಮ್ಮ ಕೌಶಿಕ್ ಬೇರೆ ಈ ಹಸು ಕರಗಳು ಅಂದರೆ ನಮ್ಮ ಕೌಶಿಕ್ ನೆಕ್ಸ್ಟ್ ಲೆವೆಲ್ ಇಷ್ಟ. ಅಲ್ಲೇ ಇದ್ದ, ಇಲ್ಲೇ ಈ ಊರಲ್ಲೇ ಇರಬೇಕು ಅಂತ ಇದ್ದಿದ್ದು. ಅಲ್ಲೇ ಆಡ್ಕೊಂಡು ಒಳ್ಳೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದ ಅಲ್ಲಿ. ಕೌಶಿ ಬಾಯ್ ಮತ್ತೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಮೈಸೂರು ಕಡೆ ಪಯಣ ಸ್ಟಾರ್ಟ್ ಆಯಿತು. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಟಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಗೈಸ್, ನೋಡೋಕೆ 2 ಕಣ್ಣು ಸಾಲ್ತಾ ಇಲ್ಲ. ನೈಟ್ ಟೈಮು ಮೈಸೂರಿಗೆ ಎಂಟ್ರಿ ಆದರೆ ಸಾಕು, ಫುಲ್ ಕಲರ್ಫುಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್, ಎಷ್ಟು ಸಲ ಹೇಳಿದ್ರೂ ಸಾಲಲ್ಲ ಗೈಸ್. ನಿಜವಾಗ್ಲೂ ಮೈಸೂರು ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಅದು ನೈಟ್ ಟೈಮ್ ನೋಡೋಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ. ಒಟ್ನಲ್ಲಿ ಒಂದು ದಿವಸದಲ್ಲಿ ಒಂದು 5ರಿಂದ 6 ಊರನ್ನ ನಾವು ನೋಡಿಕೊಂಡು, ನೀವೇನಾದ್ರೂ ಆರಾಮಾಗಿ ಒಂಥರ ಪೀಸ್ಫುಲ್ಲಾಗಿರಬೇಕು ಅಂದರೆ ಒಂದು 2 ದಿವಸ ಮೈಸೂರಿಗೆ ಹೋಗಿ ಗೈಸ್. ಆರಾಮಾಗಿ ನೈಟಲ್ಲೆಲ್ಲ ಜಾಗಗಳು ನೋಡಿಕೊಂಡು ಬರ್ಬೋದು. ಪ್ಯಾಲೇಸು ಅದು ಇದು ಅಂತ ಆರಾಮಾಗಿ ಎಲ್ಲೂ ಹೋಗಿಲ್ಲ ಅಂತಂದ್ರೂ ಆ ಒಂದು ಸೈಲೆನ್ಸ್ಗೋಸ್ಕರನಾದರೂ ನಾವು ಮೈಸೂರಿಗೆ ಹೋಗ್ಬೇಕು ಗೈಸ್. ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಒಂಥರ ಚೆನ್ನಾಗಿರುತ್ತೆ, ಪೀಸಾಗಿರುತ್ತೆ ಗೈಸ್. ಎಷ್ಟು ಜನಕ್ಕೆ ಮೈಸೂರು ಇಷ್ಟ ಕಾಮೆಂಟ್ ಮಾಡಿ. ಯಾರಾದರೂ ಮೈಸೂರಿಂದ ವ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ರೆಡ್ ಕಲರ್ ಹಾರ್ಟ್ ಸಿಂಬಲ್ನ ಕಳಿಸಿ. ಮೈಸೂರಿಗೋಸ್ಕರ ನೋಡ್ಬೋದು ಅರಮನೆ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಬಂದಾಗ ಒಂದು 7:30 ಆಗಿತ್ತು, ಅಂದರೂ ಅಷ್ಟು ಜನ ಇದ್ದಾರೆ ನೋಡಿ. ಅಂದರೆ ಹೋಗ್ಬೇಕಾದ್ರೆ ಕುದುರೆಗಳ ಸವಾರಿ ಇದೆಲ್ಲ ಇರುತ್ತೆ ಗೈಸ್. ಮೈಸೂರಲ್ಲಿ ಮಾತ್ರ ಕುದುರೆ ಸವಾರಿ ಸಿಗೋದು. ಅದು ಈ ಥರ ಕಲರ್ಫುಲ್ಲಾಗಿ ಒಳಗಡೆ ಕೂತ್ಕೊಂಡು ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನು ಸಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಜಸ್ಟ್ ಒಂದು 20 ನಿಮಿಷದಲ್ಲಿ ಪಟ್ ಅಂತ ಬಂದ್ವಿ ಗೈಸ್. ಮೈಸೂರಲ್ಲಿ ಮನ್ನಾಸಲ್ಲಿ ಶಾಪಿಂಗ್ ಮಾಡಿದ್ವಿ. ಜಸ್ಟ್ ಒಂದು 20 ನಿಮಿಷದಲ್ಲಿ ಒಂದು 5-6 ಸೀರೆ ತೊಗೊಂಡು ಕ್ವಿಕ್ಕಾಗಿ ಇವಾಗ ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇದ್ವಿ. ಎಲ್ಲ ಕ್ಲೋಸಿಂಗ್ ಟೈಮ್ ಆಲ್ರೆಡಿ ಒಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಒಂದು 8:45 ಕ್ಲೋಸ್ ಆಗುತ್ತಂತೆ. ಬಟ್ ನಾವು ಬೇಗನೆ ಶಾಪಿಂಗ್ ಮಾಡ್ಕೊಂಡ್ವಿ ಗೈಸ್. ಒಂದು 20 ನಿಮಿಷ ಆಯಿತು ಅನಿಸುತ್ತೆ, ಅಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಇವಾಗ ಬ್ಯಾಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ರಶ್ ಇರುತ್ತೆ ಇವಾಗ, ಆನ್ ದ ವೇ ಹೋಗ್ಬೇಕಾದ್ರೆ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಂತ. ಹೌದು, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ನೈಟ್ ಬಂದಿದ್ದೆ ಲೇಟ್ ಆಯಿತು. ಎಷ್ಟು ಅಂದರೆ ಒಂದು 12:30 ಏನಾಯಿತು. ನಾವು ಮೈಸೂರು ಬಿಟ್ಟಿದ್ದೆ ಲೇಟ್ ಆಯಿತು, ಶಾಪಿಂಗ್ ಮಾಡಿದ್ದೇನೂ ಲೇಟ್ ಆಗಿದೆ. ಜಸ್ಟ್ ಹಾಫ್ ಆನ್ ಅವರಲ್ಲಿ ಶಾಪಿಂಗ್ ಮಾಡಿದ್ವಿ. ಆದರೆ ಊಟ ಮಾಡ್ಕೊಂಡು ಆಮೇಲೆ ಹೈವೇಗೆ ಹತ್ತೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಆಮೇಲೆ ನೋಡಿದ್ರೆ ಊಟದಲ್ಲೇ ಲೇಟ್ ಆಯಿತು. 8:45 ಆಗಿತ್ತು. ಊಟಕ್ಕೆ ಹೋಗಿದ್ದಾಗ ಆಚೆ ಬರಬೇಕಾದ್ರೆ 10 ಗಂಟೆ ಆಗೋಗಿತ್ತು. ಸೊ ಇನ್ನು 10 ಗಂಟೆಲಿ ಬಿಟ್ಟರೆ ಇನ್ನು ಬರೋಕೆ 12:30 ಆಗೇ ಹೋಯಿತು. ಬಂದು ಮಲಗಿದ್ದಷ್ಟೇ. ಅದಕ್ಕೆ ಇವಾಗ ಆ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಪುಟ್ಟ ಬ್ಲಾಗ್ ಆಗಿರುತ್ತೆ. ನಿನ್ನೆ ಒಂದು ದಿವಸದಲ್ಲಿ ಎಷ್ಟೊಂದೆಲ್ಲ ಊರುಗಳಿಗೆ ಹೋಗಿ ಬಂದಿದ್ದೆ. ಫುಲ್ ಅಂದರೆ ಹೋಗಿದ್ದು ಬಂದು ಎಲ್ಲೋದ್ವಿ ಏನು ಮಾಡಿದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಕೌಶಿಕ್ ಜೊತೆ ಆಡಿಕೊಂಡು ಅವನ ಚೇಷ್ಟೆಗಳೆಲ್ಲ ನೋಡಿಕೊಂಡು ಹೋದ್ವಿ, ಎಲ್ಲೋದ್ವಿ, ಎಲ್ಲಿಗೆ ಬಂದ್ವಿ, ಊರಿಗೆ ಹೋದ್ವಾ ಇಲ್ಲ ಮನೇಲಿ ಇದ್ದೀವ ಒಂದೂ ಗೊತ್ತಾಗಿಲ್ಲ ಗೈಸ್. ನಿಜವಾಗ್ಲೂ ನೆನ್ನೆ ಕಾರ್ ಬರಬೇಕಾದ್ರೆ ಸೀನಕ್ಕಿಲ್ಲ. ನಾನು ನಮ್ಮಮ್ಮನಿಗೆ ಏನೋ ಕೌಶಿಕ್ನ ಕರ್ಕೊಂಡೋಗ್ಬಿಟ್ಟು ಇಬ್ಬರು ಒಂದು ವಾರ ಊಟಿಲಿ ಹೋಗಿ ಇದ್ಬಿಟ್ಟು ಬನ್ನಿ, ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಅಂದೆ. ನಿನ್ನ ಮಗನ ಕರ್ಕೊಂಡು ಹೋಗೋದು ಬದಲು ಮನೇಲೇ ಇರ್ಬೋದು ಅಂತ ಅಂದ್ಕೊಂಡು ನಮ್ಮಮ್ಮ ಫುಲ್ ಕಾಮಿಡಿ ಮಾಡ್ಕೊಂಡು ಸಖತ್ತಾಗಿತ್ತು. ಒಟ್ನಲ್ಲಿ ನೆನ್ನೆ ಒಂಥರ ಯಾವ ಥರ ಅಂತಂದರೆ ನಾನು ಅಷ್ಟೊಂದೇನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ನನಗೂ ಅಷ್ಟು ಕಂಫರ್ಟಬಲ್ ಇಲ್ಲ.
ಮಾತಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಸಣ್ಣ ಸಣ್ಣ ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಡೈಲಿ ವ್ಲಾಗ್ ಆಗಿರೋದ್ರಿಂದ. ನೋಡೋಣ, ಆದಷ್ಟು ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಇವಾಗ ಇನ್ನೊಂದೇನು ಗೊತ್ತಾ, ರೋಡಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಮಾತಾಡೋಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ ಅಂತ ಹೇಳ್ಬೋದು. ಮೊದಲು ಅಷ್ಟೊಂದು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಇವಾಗ ಮಾತಾಡ್ತೀನಿ. ಒಂದೆರಡು ಕಡೆ ಮಾತಾಡು ಇದ್ದೀನಿ ಕೂಡ. ಒಟ್ಟಿನಲ್ಲಿ ಚೆನ್ನಾಗಿತ್ತು ನೆನ್ನೆ ಊರಿಂದು. ಆಮೇಲೆ ಮೈಸೂರಂತೂ ಗಾಯ್ಸ್ ನಿಜವಾಗ್ಲೂ ಅಲ್ಟಿ. ಮೈಸೂರಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಮೈಸೂರು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಕೂಡ ಮೈಸೂರಲ್ಲಿ ಇದ್ದಿದ್ದು. ಚೆನ್ನಾಗಿತ್ತು ಗೈಸ್ ನಿಜವಾಗ್ಲೂ. ನೈಟಲ್ಲಂತೂ ಅದಕ್ಕಿಂತ ದಸರಾ ಟೈಮಲ್ಲಂತೂ ಮೈಸೂರಲ್ಲಿ ಇದ್ಬಿಟ್ರೆ 2 ಕಣ್ಣು ಸಾಲಲ್ಲ ಮೈಸೂರು ನೋಡೋಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲಿ ನೋಡಿದ್ರು ಲೈಟು, ಯಾವ ಬಿಲ್ಡಿಂಗ್ ನೋಡಿದ್ರು ಲೈಟು. ಆಹಾ ಸಖತ್ತಾಗಿರುತ್ತೆ ಗೈಸ್ ನಿಜವಾಗ್ಲೂ. ಮೈಸೂರು ಮಾತ್ರ ನೆಕ್ಸ್ಟ್ ಲೆವೆಲು. ಹಂಗೂ ಪ್ಯಾಲೇಸ್ ಹತ್ರ ಬರಬೇಕಾದ್ರೆ ಒಂದು ಸಣ್ಣ ಗ್ಲಿಮ್ಸ್ನ ತಗೊಂಡೆ, ಚೆನ್ನಾಗಿತ್ತು ಗೈಸ್. ಎಷ್ಟು ರಶ್ ಇದ್ರು ಗೊತ್ತಾ, ನಿನ್ನೆ ಸಂಡೇ ಆಗಿರೋದ್ರಿಂದ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ. ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಮೈಸೂರು ಒಂಥರ ಪೀಸ್ ಆ್ಯಂಡ್ ಕಾಮ್ ಆಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಒಂದು ದಿವಸ ಹೋಗ್ಬಿಟ್ಟು ನೈಟು ಮೈಸೂರಲ್ಲಿ ಸ್ಟೇ ಆಗಿ ಒಂದಷ್ಟು ಪ್ಲೇಸ್ಗಳಿಗೆಲ್ಲ ಹೋಗಬೇಕು ಅಂತ ಆಸೆ. ನೋಡೋಣ ಯಾವಾಗಾದರೂ ಫ್ರೀ ಆದರೆ ಹೋಗಬೇಕು. ಆ ಕಡೆ ಹೋಗಬೇಕು. ಬಟ್ ಹೋದಾಗ ಒಂದು ದಿವಸ ಫ್ರೀ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಫ್ರೀಯೂ ಆಗೋಲ್ಲ, ನೋಡೋಕ್ಕೂ ಆಗೋಲ್ಲ. ಆ ಥರ ಅಲ್ಲೇ ಇದ್ಕೊಂಡು ಅಲ್ಲೇ ಹೋಗಲ್ಲ. ಈಗ ನಾವು ನಂಜನಗೂಡು, ನಮ್ಮೂರಿಂದ ನಂಜನಗೂಡಿಂದ ನಮ್ಮೂರಿಗೆ ಹೋಗಬೇಕು. ನಂಜನಗೂಡು ದೇವಸ್ಥಾನದಿಂದನೇ ಹೋಗಬೇಕು, ಆದರೆ ದೇವಸ್ಥಾನಕ್ಕೆ ಹೋಗಲ್ಲ ನಾವು. ಆ ಥರ ನಾವು ಅವರವ್ರ ಇಲ್ಲಿರೋ ಪ್ಲೇಸ್ಗಳನ್ನ ನಾವು ನೋಡಲ್ಲ, ಬೇರೆ ಕಡೆ ಇರೋದನ್ನ ನೋಡೋಕೆ ಹೋಗೋದು ಆ ಥರ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗೈಸ್. ನೆನ್ನೆ ಒಂಥರ ಚೆನ್ನಾಗಿತ್ತು. ನೀವು ನೋಡಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿನ್ನೆ ಅದು ನಮ್ಮ ಕೌಶಿಕು ತಿಂದೆ ಮಾಡಿದ್ದು. ಆಮೇಲೆ ಇನ್ನೊಂದೇನಂತಂದರೆ, ನಮ್ಮ ಆಂಟಿ ಊರಿಗೆ ಹೋಗಿದ್ವಾ ದೇವಿರಾಮನಹಳ್ಳಿ ಅಂತ. ಅಲ್ಲಿಂದ ಬರ್ತಾನೆ ಇಲ್ಲ ಅವನು. ನಾನು ಬರೋಕ್ಕೆ ರೆಡಿ ಇಲ್ಲ, ಗುಳೋ ಅಂತ ಹೇಳ್ತಿದ್ದಾನೆ. ಅವ್ರ ಹತ್ರಕ್ಕೆ ಹೋಗ್ಬೇಕು ಅಂತಿದ್ದಾನೆ. ಅಲ್ಲಿ ಹಸುಗಳೆಲ್ಲ ಇದ್ವು, ಹಸು ಕರುಗಳೆಲ್ಲ ಇದ್ವು. ಆಮೇಲೆ ಆಟ ಆಡೋಕೆ ಒಂಥರ ಚೆನ್ನಾಗಿತ್ತು. ಅಲ್ಲೇ ಇರಬೇಕು ಅಂತ ಇದ್ದಾನೆ, ಬರ್ತಾನೆ ಇಲ್ಲ. ಎಲ್ಲರ ಮನೆಗೂ ಹೋಗೋದು, ಮಾತಾಡ್ಸೋದು, ಫುಲ್ಲು ಎಲ್ಲರೂ ಮಾತಾಡ್ಸ್ಕೊಂಡಿದ್ದಾಗ ನಿಜವಾಗ್ಲೂ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸರಿ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.